ಓಂ ಶಾಂತಿ. ದಿನಾಂಕ 2/10/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೆನಪಿನಲ್ಲಿದ್ದುಕೊಂಡು ಪ್ರತಿ ಕರ್ಮ ಮಾಡಿ, ಆಗ ಅನೇಕರಿಗೆ ನಿಮ್ಮ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ಯಾವ ವಿಧಿಯಿಂದ ಹೃದಯವನ್ನು ಶುದ್ಧ ಅಂದರೆ ಪವಿತ್ರ ಮಾಡಲು ಸಾಧ್ಯವಿದೆ? ಉತ್ತರ: ನೆನಪಿನಲ್ಲಿದ್ದುಕೊಂಡು ಭೋಜನ ತಯಾರಿಸಿ ಹಾಗೂ ನೆನಪಿನಲ್ಲಿ ಸ್ವೀಕರಿಸಿ, ಆಗ ಹೃದಯ ಶುದ್ಧವಾಗುತ್ತದೆ. ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣರ ಮೂಲಕ ಮಾಡಲಾದ ಪವಿತ್ರ ಬ್ರಹ್ಮ ಭೋಜನ ದೇವತೆಗಳಿಗೂ ಬಹಳ ಇಷ್ಟವಾಗುತ್ತದೆ. ಯಾರಿಗೆ ಬ್ರಹ್ಮ ಭೋಜನದ ಬಗ್ಗೆ ಗೌರವ ಇರುತ್ತದೆ, ಅವರು ಊಟ ಮಾಡಿದ ನಂತರ ತಟ್ಟೆಯನ್ನು ನೀರಿನಿಂದ ತೊಳೆದು ಕುಡಿಯುತ್ತಾರೆ. ಮಹಿಮೆ ಸಹ ಬಹಳ ಇದೆ. ನೆನಪಿನಲ್ಲಿ ಮಾಡಲಾದ ಭೋಜನವನ್ನು ತಿನ್ನುವುದರಿಂದ ತಾಕತ್ತು ಸಿಗುತ್ತದೆ, ಹೃದಯ ಶುದ್ಧವಾಗುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: ಯಾವುದೇ ಮಾತಿನ ಚಿಂತೆ ಮಾಡಬಾರದು, ಏಕೆಂದರೆ ಈ ಡ್ರಾಮಾ ಸಂಪೂರ್ಣ ಸರಿಯಾಗಿ ಮಾಡಲ್ಪಟ್ಟಿದೆ. ಎಲ್ಲ ಪಾತ್ರಧಾರಿಗಳು ಇದರಲ್ಲಿ ತನ್ನ ತನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. 2. ಜೀವನ್ಮುಕ್ತ ಪದವಿಯನ್ನು ಪಡೆಯಲು ಅಥವಾ ಸದಾ ಸುಖಿಯಾಗಲು ಅಂತರಾಳದಲ್ಲಿ ಒಬ್ಬ ತಂದೆಯನ್ನೇ ಸ್ಮರಣೆ ಮಾಡಬೇಕು. ಬಾಯಿಂದ ಏನನ್ನೂ ಮಾತನಾಡಬಾರದು. ಭೋಜನವನ್ನು ತಯಾರಿಸುತ್ತಾ ಅಥವಾ ಸ್ವೀಕರಿಸುವ ಸಮಯದಲ್ಲಿ ತಂದೆಯ ನೆನಪಿನಲ್ಲಿ ಖಂಡಿತ ಇರಬೇಕು. ವರದಾನ: ಸ್ವಾರ್ಥ, ಈರ್ಷೆ ಹಾಗೂ ಸಿಡುಕುತನದಿಂದ ಮುಕ್ತರಿರುವಂತಹ ಕ್ರೋಧಮುಕ್ತರಾಗಿ. ಬಲೆ ಯಾವುದೇ ಸೇವೆಯ ಉಪಾಯ ನೀಡಿ, ಸೇವೆಗಾಗಿ ಸ್ವಯಂ ಅನ್ನು ಆಫರ್ ಮಾಡಿಕೊಳ್ಳಿ. ಆದರೆ ಆ ಉಪಾಯ ನೀಡಿರುವುದರ ಹಿಂದೆ ಆಲೋಚನೆಯನ್ನು ಇಚ್ಛೆಯ ರೂಪದಲ್ಲಿ ಬದಲಿಸಿಕೊಳ್ಳಬೇಡಿ. ಯಾವಾಗ ಸಂಕಲ್ಪ ಇಚ್ಛೆಯ ರೂಪದಲ್ಲಿ ಬದಲಾಗುತ್ತದೆ, ಆಗ ಸಿಡುಕುತನ ಬರುತ್ತದೆ. ಆದರೆ ನಿಸ್ವಾರ್ಥವಾಗಿದ್ದು ಉಪಾಯ ನೀಡಿ, ಸ್ವಾರ್ಥವನ್ನಿಟ್ಟುಕೊಂಡು ಅಲ್ಲ. ನಾನು ಹೇಳಿದೆ ಅಂದ ಮೇಲೆ ಆಗಲೇಬೇಕು, ಇದನ್ನು ಆಲೋಚನೆ ಮಾಡಬೇಡಿ. ಆಫರ್ ಮಾಡಿಕೊಳ್ಳಿ, ಏಕೆ ಏನು ಎಂಬುದರಲ್ಲಿ ಬರಬೇಡಿ. ಇಲ್ಲವೆಂದರೆ ಈರ್ಷೆ, ತಿರಸ್ಕಾರ ಒಂದೊಂದು ಜೊತೆಯಲ್ಲಿ ಬರುತ್ತದೆ. ಸ್ವಾರ್ಥ ಅಥವಾ ಈರ್ಷೆಯ ಕಾರಣ ಕ್ರೋಧ ಉತ್ಪತ್ತಿಯಾಗುತ್ತದೆ. ಈಗ ಇದರಿಂದಲೂ ಮುಕ್ತರಾಗಿ. ಸ್ಲೋಗನ್: ಶಾಂತಿ ದೂತರಾಗಿ ಎಲ್ಲರಿಗೂ ಶಾಂತಿ ನೀಡುವುದೇ ನಿಮ್ಮ ಕರ್ತವ್ಯ ಆಗಿದೆ. ಓಂ ಶಾಂತಿ.